ಕಾನೂನು ಮತ್ತು ಸುವ್ಯವಸ್ಥೆ ಅದರಲ್ಲಿ ಡ್ರಗ್ಸ್ ಅಂತ ವಿಚಾರದಲ್ಲಿ ಇವತ್ತು ಹೆಸರುವಾಸಿ ಆಗ್ತಾ ಇದೆ. ಅದು ನಿಜಕ್ಕೂ ಕೂಡ ಅತ್ಯಂತ ಒಂದು ಖಂಡನೀಯ ಬೆಳವಣಿಗೆ. ಅದರಲ್ಲೂ ಸಹ ಮೈಸೂರು ತಮ್ಮ ಸಂಸ್ಕೃತಿ ಪಾರಂಪರೆ ಒಂದು ಸಾಂಸ್ಕೃತಿಕ ರಾಜಧಾನಿ ಅಂತ ಏನು ಗುರುತಿಸಲಾಗಿದೆ, ಇವತ್ತು ಡ್ರಗ್ಸ್ಗಾಗಿ ಏನು ಅದು ಇವತ್ತು ಅನೇಕ ಘಟಕಗಳು, ಇದು ಒಂದು ಎರಡು ಪ್ರಕರಣ ಅಲ್ಲ, ಸತತವಾಗಿ ಇಂತಹ ಕೇಸ್ಗಳು ಪ್ರತಿ ತಿಂಗಳು ನಮಗೆ ಒಂದು ಸಿಗ್ತಾ ಇದೆ. ನಿಜಕ್ಕೂ ಒಂದು ಖಂಡನೀಯ ಬೆಳವಣಿಗೆ. ಇದಕ್ಕೆ ಕೂಡಲೇ ಇವರು ಸೂಕ್ತವಾದಂತಹ ಕ್ರಮ ತಗೋಬೇಕಾಗಿದೆ. ಎಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಏನಕ್ಕಿಂತ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಈ 3-4 ಪ್ರಕರಣವನ್ನು ಕೂಡ ಇಲ್ಲಿಯ ಸ್ಥಳೀಯ ಪೊಲೀಸ್ಗೆ ಇದ್ರ ಬಗ್ಗೆ ಅರಿವುನೇ ಇರಲಿಲ್ಲ, ರಾಜ್ಯ ಪೊಲೀಸ್ಗೂ ಇರಲಿಲ್ಲ. ಅಂದ್ರೆ ಯಾಕೆ ನಮ್ಮ ರಾಜ್ಯದ ಪೊಲೀಸ್ಗೆ ಇವರು ಯಾವುದೇ ರೀತಿಯ ಒಂದು ವಿಶ್ವಾಸಕ್ಕೆ ತಗೋತಾ ಇಲ್ಲ ಅಂತಾನು ಕೂಡ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಇರುತ್ತೆ. ಅಂದ್ರೆ ಈ ನಮ್ಮ ಪೊಲೀಸು ಕೂಡ ಇದರಲ್ಲೇ ಶಾಮೀಲಿದ್ದಾರೆ ಅಂತ ಒಂದು ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ. ಅಶೋಕ್ರೆ, ಈ ಡ್ರಗ್ಸ್ ವಿಚಾರ ಪದೇ ಪದೇ ಚರ್ಚೆ ಆಗ್ತಾ ಇರುತ್ತೆ, ಪದೇ ಪದೇ ಸೀಸ್ಗಳಾಗ್ತಾ ಇರುತ್ತೆ. ಇದು ಕಾಮನ್ ಅನ್ನೋ ರೀತಿಯ ವಾತಾವರಣ ಅನಿವಾರ್ಯವಾಗಿ ಕ್ರಿಯೇಟ್ ಆಗ್ಬಿಟ್ಟಿದೆ. ಹಿಂದೆ ಎಲ್ಲಿಂದನೋ ಬರ್ತಿತ್ತು, ಇಲ್ಲಿ ಮಾರಾಟ ಆಗ್ತಿತ್ತು ಅನ್ನೋ ರೀತಿಯಲ್ಲಿತ್ತು. ಆದ್ರೆ ಮೈಸೂರನ್ನ ನಾವು ಕರೆಯೋದೇ ಸಾಂಸ್ಕೃತಿಕ ನಗರಿ ಅಂತ ಹೇಳಿ ಮೈಸೂರಿನಲ್ಲಿ ಫ್ಯಾಕ್ಟರಿನೇ ತೆರ್ಕೊಂಡು ಕೂತಿದ್ದಾರೆ ಅಂತಂದ್ರೆ ಇದು ಯಾರ ಲೋಪ? ರಾಜ್ಯ ಸರ್ಕಾರದ, ಪೊಲೀಸ್ದ, ಗೃಹ ಇಲಾಖೆಯದ್ದ, ಯಾರ್ದ ಲೋಪ ಅಂತ? ಎರಡು ಫ್ಯಾಕ್ಟರಿಗಳು ಈಗಾಗಲೇ ಮುಂಚೆನೆ ಒಂದು ಸೀಸ್ ಆಗಿತ್ತು, ಈಗ ಎರಡನೇ ಸೀಸ್ ಆಗ್ತದೆ ಮೈಸೂರಲ್ಲಿ. ಬೆಂಗಳೂರಲ್ಲಿ 3 ಫ್ಯಾಕ್ಟರಿಗಳು ಸೀಸ್ ಆಗಿವೆ. ಅಂದ್ರೆ ಇದು ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಶಾಮೀಲಾಗಿದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಹಿಂದೆ ನಾವು ನೋಡಿದಾಗ ಯಾವುದೇ ರೀತಿ ಈ ತರ ಫ್ಯಾಕ್ಟರಿಗಳು ತಾವು ಹೇಳಿದ ಸತ್ಯನೇ, ಎಲ್ಲೋ ಬರ್ತಾ ಇತ್ತು, ಯಾರೋ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು, ಅದಾದ್ಮೇಲೆ ಅದು ಒಂದು ರೀತಿನಲ್ಲಿ ಕನ್ಸ್ಯೂಮ್ ಆಗ್ತಾ ಇತ್ತು, ಒಂದು ವಿಚಾರ ಆಗಿತ್ತು. ಈಗ ಏನಾಗಿದೆ ಅಂದ್ರೆ ಫ್ಯಾಕ್ಟರಿನ ಓಪನ್ ಮಾಡ್ತಾ ಇದ್ದಾರೆ, ಸಿಂಥೆಟಿಕ್ ಫ್ಯಾಕ್ಟರಿಗಳು ಓಪನ್ ಮಾಡ್ತಿದ್ದಾರೆ, ಮತ್ತು ಡ್ರಗ್ಸ್ ನ ತಯಾರಿಕೆ ಅನ್ನೋದು ಹೆಚ್ಚಾಗ್ತಿದೆ ಕರ್ನಾಟಕದಲ್ಲಿ, ಇನ್ ಸ್ಪೆಸಿಫಿಕ್ ಬೆಂಗಳೂರು ಮತ್ತು ಮೈಸೂರಲ್ಲಿ ಅಂತ ಹೇಳಿದ್ರೆ. ಮತ್ತು ಬೇರೆ ಬೇರೆ ಕಡೆನೂ ಇರಬಹುದು, ನಮಗೆ ಸದ್ಯಕ್ಕೆ ಗೊತ್ತಿಲ್ಲ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿಲ್ಲದೆ, ರಾಜ್ಯ ಸರ್ಕಾರದ ಒಬ್ಬ ಹಿರಿಯ ಪ್ರಭಾವಿ ಶಾಸಕರು ಅಥವಾ ಸಚಿವರು ಅಥವಾ ಸರ್ಕಾರದ ನೇರ ಹೊಣೆ ಹೊತ್ತಿರತಕ್ಕಂತಹ ಅತ್ಯಂತ ಪ್ರಮುಖವಾದಂತಹ ಹುದ್ದೆನಲ್ಲಿರ್ತಕ್ಕಂಥವರು ಅವ್ರಿಗೆ ಸಾಥ್ ಕೊಡದೇ ಇದ್ರೆ ಇದು ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಾಹಿತಿನೇ ಇರಲಿಲ್ಲ ಅಂತಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಇಂಟೆಲಿಜೆನ್ಸ್ ಅನ್ನೋದು ಇರ್ತದೆ, ಇಂಟೆಲಿಜೆನ್ಸ್ ಅನ್ನೋದು ವರ್ಕ್ ಆಗ್ತಿರುತ್ತೆ, ನಾರ್ಕೋಟಿಕ್ಸ್ ಅನ್ನೋದು ವರ್ಕ್ ಆಗ್ತಿರುತ್ತೆ. ಜೊತೆಗೆ ಪ್ರತಿಯೊಂದು ಸ್ಟೇಷನ್ ಅಲ್ಲೂ ಸಹ ಒಂದು ಸ್ಪೆಸಿಫಿಕ್ ಆಗಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅಥವಾ ASI ನ ಈ ಕೆಲಸಗಳಿಗೆ ನಿಯುಕ್ತಿ ಮಾಡಿರ್ತಾರೆ. ಏನಂತ ಹೇಳಿದ್ರೆ ಪ್ರತಿಯೊಬ್ರು ಅವರ ಲಿಮಿಟ್ ಅಲ್ಲಿ, ಆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಬರ್ತಕ್ಕಂಥವ್ರು, ಅಂದ್ರೆ ಬರ್ತಕ್ಕಂತಹ ಯಾವುದೇ ಒಂದು ಇದಾಗ್ಲಿ, ಅಕಸ್ಮಾತ್ ಯಾವ್ದಾದ್ರು ಒಂದು ಪ್ರಾಸ್ಟಿಟ್ಯೂಷನ್ ಸೆಂಟರ್ಸ್ ಇರ್ಬೋದು, ಅಥವಾ ಲಿಕ್ಕರ್ ಅಡ್ಡಾಗಳಿರ್ಬೋದು, ಮಟ್ಕಾಗಳಿರ್ಬೋದು, ಈ ತರದ್ದನ್ನೆಲ್ಲಾನು ಸಹ ಇಲ್ಲಿಗಲ್ ಆಕ್ಟಿವಿಟೀಸ್ ನ ಆತ ಮ್ಯಾಪ್ ಮಾಡ್ತಾನೆ. ಮ್ಯಾಪ್ ಮಾಡಿಬಿಟ್ಟು ಯಾವ್ದನ್ನ ಕರ್ಬ್ ಮಾಡಬೇಕು ಆ ಸ್ಟೇಷನ್ ನ ಲಿಮಿಟ್ ನಲ್ಲಿ ಇರ್ತಕ್ಕಂತಹ ಇನ್ಸ್ಪೆಕ್ಟರ್ ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು DYSP ಮತ್ತು DCPಗೆ ಆ ಮಾಹಿತಿ ಖಚಿತವಾಗ್ಲೂ ಕೊಡ್ತಾನೆ, ಇಂಥ ಜಾಗದಲ್ಲಿ ಇದು ನಡೀತಾ ಇದೆ ಅಂತ ಹೇಳಿ. ಈ ಒಂದು ಸಣ್ಣ ಸಣ್ಣ ಉದಾಹರಣೆಗಳನ್ನು ಸಹ ಅವರು ಕೋಟ್ ಮಾಡಿರ್ತಕ್ಕಂತಹದ್ದು, ಅಂದ್ರೆ ಸಣ್ಣದಾಗಿ ಏನದು ಉಕ್ಕಾ ಬಾರಿಸಿದೆಯಲ್ಲ ಅದನ್ನು ಕೋಟ್ ಮಾಡಿರ್ತಕ್ಕಂತಹದ್ದು ನಮಗೆ ಗೊತ್ತಿದೆ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಈ ಕೆಲಸ ಅಕಸ್ಮಾತ್ ಏನಾದ್ರೂ ಯಾರೂ ಸಹ ಇದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಆರ್ ವೆರಿ ಸ್ಮಾಲ್ ಕಂಪ್ಯಾರಿಟಿವ್ಲಿ. ಪೊಲೀಸ್ ಮೆನ್ಸ್ ಕಡಿಮೆ ಇರಬಹುದು, ಆದ್ರೆ ಮಾಹಿತಿಗೆ ಏನು ಕೊರತೆ ಏನಿರೋದಿಲ್ಲ. ಆ ಮಾಹಿತಿ ಇದ್ದ ಮೇಲೆ ಖಂಡಿತವಾಗ್ಲೂ ಇದು ನಡೀತಾ ಇದೆ ಅಂತ ಹೇಳಿದ್ರೆ ಇದು ಪೊಲೀಸರ ಕುಮ್ಮಕ್ಕಿದೆ, ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ನ ಕುಮ್ಮಕ್ಕಿದೆ, ಇಂಟೆಲಿಜೆನ್ಸ್ ನ ಕಂಪ್ಲೀಟ್ ಫೇಲ್ಯೂರ್ ಇದೆ. ಜೊತೆಗೆ ಹೋಮ್ ಮಿನಿಸ್ಟ್ರು ಮತ್ತು ಆ DC ಯಾರಿದ್ದಾರೆ, ರೆವಿನ್ಯೂ DC ಅಥವಾ ರೆವಿನ್ಯೂ ತಹಸೀಲ್ದಾರ್ ಏನಿದ್ದಾರೆ, ಅಥವಾ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಬರೋದಾದ್ರೆ ಕಾರ್ಪೊರೇಷನ್ ಲಿಮಿಟ್ ನ ಯಾರು ಅಧಿಕಾರಿಗಳಿರ್ತಾರೆ ಅವರ ಖಂಡಿತವಾಗ್ಲೂ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ ಆ ಹೆಲ್ತ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಮೆಂಟ್ ಇದೆ. ಯಾಕೆ ಅಂತಂದ್ರೆ ಇಂಥದಕ್ಕೆಲ್ಲಾನು ಸಹ ಅವ್ರು ಲೈಸೆನ್ಸ್ ಕೊಡಬೇಕು. ಇವನ್ ಇನ್ಕ್ಲೂಡಿಂಗ್ ಫಿನೈಲ್ ಫ್ಯಾಕ್ಟರಿ ಅಂತ ಲೈಸೆನ್ಸ್ ತಗೊಂಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಫಿನೈಲ್ ಫ್ಯಾಕ್ಟರಿ ಅಂತ ಹೇಳಿದಾಗ ಅವ್ರು ಹೋಗ್ಬೇಕು, ಹೆಲ್ತ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡ್ತಿರ್ಬೇಕು, ರ್ಯಾಂಡಮ್ ಚೆಕ್ ಮಾಡ್ತಿರ್ಬೇಕು. ಅಂದ್ರೆ ಅರ್ಥ ಅವ್ರು ರ್ಯಾಂಡಮ್ ಚೆಕ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಈ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಫೇಲ್ಯೂರ್ ಒಂದ್ ಕಡೆಗೆ. ಜೊತೆಗೆ ಇದು ಯಾಕೆ ಫೇಲ್ಯೂರ್ ಆಗ್ತಿದೆ ಅಂತ ಹೇಳಿದ್ರೆ ಹಿರಿಯ ಶಾಸಕರು, ಹಿರಿಯ ಸಚಿವರು ಅಥವಾ ಸರ್ಕಾರದ ಪ್ರಭಾವಿ ವ್ಯಕ್ತಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಅಥವಾ ಕೇಂದ್ರದಲ್ಲಿ ಇವರ ಕಾಂಗ್ರೆಸ್ನ ಯಾರಾದ್ರೂ ಪಾಲುದಾರರಿದ್ದಾರೋ ಇದರಲ್ಲಿ ಗೊತ್ತಿಲ್ಲ ನಮ್ಗೆ. ಪಾಲುದಾರ ಇದ್ರೆ ಮಾತ್ರನೇ ಇಂಥ ವಿಚಾರಗಳನ್ನ ಮುಚ್ಚಾಕೊಳ್ಳಕ್ಕೆ. ನಟರಾಜ್ ಗೌಡ್ರು ಬಂದಾಗ ಈ ಪ್ರಶ್ನೆ ಅವ್ರಿಗೆ ಕೇಳೋಣಂತೆ. ಬಟ್ ಮಹೇಶ್ ಜಿ, ನಜರ್ಬಾದ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಕೆಲವು ದಿನಗಳ ಹಿಂದೆ ಕಿರಾಣಿ ಅಂಗಡಿಯಲ್ಲಿ ಅಕ್ವೇರಿಯಂ ಒಳಗಡೆ MDMA ಅಡಗಿಸಿಟ್ಟಿದ್ದು ಸೀಸ್ ಆಗುತ್ತೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ. ಅಂದ್ರೆ ಪೊಲೀಸರ ಭಯ ಇಲ್ಲದ ವಾತಾವರಣ ನಿರ್ಮಾಣವಾಗಿದೆ ಮೈಸೂರಿನಲ್ಲಿ ಅನ್ನೋದು
ಇದೊಂದು ಘಟನೆ, ಹಿಂದೆ ಮೈಸೂರಿನಲ್ಲೇ ಫ್ಯಾಕ್ಟರಿ ಇದ್ದದ ಘಟನೆ, ಇದೆರಡು ತಿಳಿದುಕೊಂಡ್ಮೇಲಾದ್ರೂ ಎಚ್ಚೆತ್ಕೊಳ್ಬೇಕಾಗಿತ್ತು. ಈಗ ಮತ್ತೆ ಹೊರಗಿನಿಂದ ಪೊಲೀಸರು ಬಂದ್ಬಿಟ್ಟು ಇಲ್ಲೊಂದು ಫ್ಯಾಕ್ಟರಿ ಇದೆ ಅಂತ ಹೇಳಿ ಪತ್ತೆ ಹಚ್ತಾರೆ ಅಂತಂದ್ರೆ ಎಲ್ಲೋ ಸ್ಥಳೀಯ ಪೊಲೀಸರು ಕೂಡ ಇನ್ನೂ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿಲ್ವಾ ಅಂತ ಅನುಮಾನ. ಮೈಸೂರು ನಗರಕ್ಕೆ ಒಬ್ಬರು IGP ದರ್ಜೆಯ ಪೊಲೀಸ್ ಆಫೀಸರ್ ಇದ್ದಾರೆ, ಪೊಲೀಸ್ ಕಮಿಷನರ್ ಇದ್ದಾರೆ, ಅವ್ರ ಕೆಳಗಡೆ ಬರುವಂತ SP ಗಳಿದ್ದಾರೆ, ಅವ್ರ ಕೆಳಗಡೆ ಬರುವಂತ 22ಕ್ಕೂ ಹೆಚ್ಚು DYSPಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಒಂದು ಏನು ಘಾಟಿನ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ, ನಾವೆಲ್ಲ ವಿದ್ಯಾವಂತರಾಗಿ ಸ್ಟಡಿ ಮಾಡಬೇಕಾದ್ರೆ ಏನು ಸೌತ್ ಆಫ್ರಿಕಾ ಅಥವಾ ನೈಜೀರಿಯಾದಿಂದ ಬಂದಂತಹ ಘಾಟ್ಗಳ ಬಗ್ಗೆ ಕೇಳ್ತಾ ಇದೀವಿ. ಆದ್ರೆ ಇವತ್ತು ನಿಜವಾಗ್ಲೂ ದುರಂತವ ಏನೋ ಗೊತ್ತಿಲ್ಲ. ಇವತ್ತು ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಈ ಒಂದು ಸುಮಾರು 100 ಕೋಟಿಯ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಅಂತ ಹೇಳಿದ್ರೆ, ಜಿ ಪರಮೇಶ್ವರ್, ಜಿ ಅಂದ್ರೆ ನೀವು ತಿಳ್ಕೊಂಡ್ಬಿಡಿ ಗೊತ್ತಿಲ್ಲದ ಪರಮೇಶ್ವರ್. ಈ ಗೊತ್ತಿಲ್ಲದ ಪರಮೇಶ್ವರ್ ಅವರಿಗೆ ಏನು ಗೊತ್ತಿಲ್ಲ ಇವರಿಗೆ. ಅಂಥದ್ರಲ್ಲಿ ಲಾಸ್ಟ್ ಟೈಮ್ 300 ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಲ್ಲಿ ಮುಂಭಾಗದಲ್ಲಿ ಗ್ಯಾರೇಜು, ದಿನನಿತ್ಯ ಲಕ್ಷಾಂತರ ಜನ ತಿರುಗಾಡುವಂತ ರಸ್ತೆಯಲ್ಲಿ ಹಿಂದೆಗಡೆ ಗ್ಯಾರೇಜ್ ಹಿಂದೆಗಡೆ ಡ್ರಗ್ಸ್ ಮಾಫಿಯಾ. ಅವತ್ತು ನನಗೆ ಗೊತ್ತಿಲ್ಲ ಅಂತ ಹೇಳಿದಂತ ಜಿ ಪರಮೇಶ್ವರ್ ಅವರು ಇವತ್ತು ಟುಕ್ ಟುಕ್ ಅಂತೇಳಿ ಒಂದು ಡ್ರಗ್ ಒಂದು ಕಂಪನಿ ಹೆಸರು ಟುಕ್ ಟುಕ್ ಅಂತೇಳಿ. ಈ ಕಂಪನಿ ಏನಪ್ಪಾ ಅಂತ ಹೇಳಿದ್ರೆ, ಆ ಕಂಪನಿ ನಡೆಸ್ತಾ ಇರೋ ಮಾಲೀಕ ಗುಜರಾತಿ. ಅವನು ಈಗಾಗಲೇ ಜೈಲಿನಲ್ಲಿ ತನ್ನದೇ ಆದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಅರೆಸ್ಟ್ ಆಗಿ ಬಿಡುಗಡೆಯಾಗಿದ್ದವನು, ಅಲ್ಲಿ ಎಕ್ಸ್ಪೀರಿಯನ್ಸ್ಡ್ ಡ್ರಗ್ಗಿಸ್ಟ್ ಅವನು ಕರ್ಕೊಂಡ್ಬಂದು ಇವತ್ತು ಮೈಸೂರಿನಲ್ಲಿ ಈ ಒಂದು ಕೆಮಿಕಲ್ ಕಂಪನಿಯನ್ನ ಓಪನ್ ಮಾಡಿ ಡ್ರಗ್ಸ್ ಅನ್ನ ಇಡೀ ದೇಶಕ್ಕೆ ಸರಬರಾಜು ಮಾಡ್ತಾನೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿ ಕೂರಿರೋದು ಕಟ್ಟು ಸತ್ಯ. ನಂಬರ್ 1 ಸೀಮಾ ಲಾಟ್ಕರ್ ಹೇಳ್ತಾರೆ, ಕಮಿಷನರ್, ಅಲ್ಲಿ ಕಮಿಷನರು 510 ಜನರನ್ನ ನಾವು ಡ್ರಗ್ಸ್ ಮಾಫಿಯಾಗೆ ಒಳಪಡಿಸಿದೀವಿ, ಡಾಕ್ಟರ್ಗಳನ್ನ ಕರ್ಕೊಂಡು. ಅದರಲ್ಲಿ 152 ಜನ ಡ್ರಗ್ಸ್ ಗೆ ಬಲಿಯಾಗಿರೋದನ್ನ ನಾವು ಪತ್ತೆ ಹಚ್ಚಿದೀವಿ ಮೊದಲನೇ ಭಾಗದಲ್ಲಿ. ಸೆಕೆಂಡ್ ಭಾಗದಲ್ಲಿ ಹೇಳ್ತಾರೆ ಸುಮಾರು 158 ಜನರನ್ನ ಇವತ್ತು ಟೆಸ್ಟ್ ಮಾಡಿದಾರಂತೆ. ಅದರಲ್ಲಿ 51 ಜನ ಡ್ರಗ್ಸ್ ತಗೊಂಡಿರೋದು ಸಾಬೀತಾಗಿದೆ ಮೈಸೂರು ವ್ಯಾಪ್ತಿಯಲ್ಲಿ ಮಾತ್ರ. ಖಂಡಿತ ಏನು ನಜರಾಬಾದ್ ಪೊಲೀಸ್ ಸ್ಟೇಷನ್ ಇದೆ ಆ ವ್ಯಾಪ್ತಿಯಲ್ಲಿ ಇವತ್ತು ನಡೆದಿರುವಂತದ್ದು. ಹಾಗಾದ್ರೆ ಯುವ ಜನರು ಇಷ್ಟು ಜನ ಹಾಳಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಿ ಪರಮೇಶ್ವರ್ ಅವರಿಗೆ ಗೊತ್ತಿಲ್ವಾ? ಇದ್ರ ಬಗ್ಗೆ ನಾವು ಏನು ವಿಧಾನಸೌಧದ ಅಧಿವೇಶನದಲ್ಲಿ ಈಗಾಗಲೇ ಇದ್ರ ಬಗ್ಗೆ 1 ಗಂಟೆ ನಾವು ಚರ್ಚೆ ಮಾಡಿದ್ದೀವಿ. ಏನು ಸುನಿಲ್ ಕುಮಾರ್ ಅವರು ಇದ್ರ ಮಾತನಾಡಬೇಕಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕಣ್ಣು ಮುಚ್ಚಿಕೊಂಡು ಕೂತಿದ್ರು. 1 ಗಂಟೆ ನಾವು ಡಿಸ್ಕಸ್ ಮಾಡಿದ್ವಿ ವಿಧಾನಸೌಧದೊಳಗಡೆ. ಲಾಸ್ಟ್ ಟೈಮು ಸಹ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದ್ದೀವಿ. ಇಷ್ಟೆಲ್ಲಾದ್ರೂ ಸಹ ಇವತ್ತು ರಾಜ್ಯ ಸರ್ಕಾರ ಇದಕ್ಕೆ ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ 100ಕ್ಕೆ 1000 ಭಾಗ. ಮೈಸೂರಿನ ಒಬ್ಬನೇ ಒಬ್ಬ ಕಾಂಗ್ರೆಸ್ ಸಚಿವ ಶಾಸಕನಾಗ್ಲಿ ಇದ್ರ ಬಗ್ಗೆ ಮಾತನಾಡಿಲ್ಲ. ಹಾಗಾದ್ರೆ ವಾಟ್ ಇಸ್ ಇಸ್ ಇಲ್ಲಿ ಗೋಯಿಂಗ್ ಆನ್ ಅಂತ ಹೇಳಿದ್ರೆ ಇಲ್ಲಿ ಇನ್ವಾಲ್ವ್ ಆಗಿರೋದು ಕಟ್ಟು ಸತ್ಯ. ಇಲ್ಲಿ 300 ಕೋಟಿ ರೂಪಾಯಿ ಡ್ರಗ್ಸ್ ಸಿಕ್ಕಿದೆ ಅಥವಾ 50 ಕೋಟಿ ರೂಪಾಯಿ ಮತ್ತೆ ಚಾಲನೆಯಲ್ಲಿದೆ ಅಂತ ಹೇಳಿ ಯದುವೀರ್ ಅವರು ಹೇಳ್ತಾವ್ರೆ ಅಂತ ಹೇಳಿದ್ರೆ ಸಿಕ್ಕೇ ಇಲ್ಲ ಅಂತ ಹೇಳಿದ್ದಾರೆ ಸರ್. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷಮೆಯಲ್ಲಿ ಪರಮೇಶ್ವರ್ ಸಾಹೇಬ್ರ ರಿಯಾಕ್ಷನ್ ನ ಪ್ಲೇ ಮಾಡಿ ನಿನ್ನೆ ಮೊನ್ನೆ ಈ ಘಟನೆ ಏನಾಯ್ತು, NCB ಅವ್ರು ಬಂದ್ರು, ರೇಡ್ ನಡೆಸಿದ್ರು, ಅದೆಲ್ಲ ಆದ್ಮೇಲೆ ಗೃಹ ಸಚಿವರು ಏನ್ ಹೇಳಿದಾರೆ ಕೇಳಿಸ್ಕೊಂಬಿಡಿ. ಅವ್ರ ಪ್ರಕಾರ ಇಲ್ಲಿ ಸೀಸ್ ಮಾಡಿಲ್ಲ, ಆಯ್ತು ಸೀಸ್ ಮಾಡಿಲ್ಲ ಒಪ್ಕೊಳ್ಳೋಣ, ಬಟ್ ಕೇಳಿಸ್ಕೊಳ್ಳಿ ಗೃಹ ಸಚಿವರ